ಕಿಚ್ಚ 47 ಈ ಪ್ರಾಜೆಕ್ಟ್ ಹಾಗೆ ಸಿನಿಮಾದ ಬಗ್ಗೆ ವರ್ಷದ ಹಿಂದೆನೆ ವಿಷಯಗಳು ಓಡಾಡ್ತಾ ಇದ್ವು. ಸಿನಿಮಾ ಸತ್ಯಜ್ಯೋತಿ ಅವರ ಬ್ಯಾನರ್ ನಲ್ಲಿ ನಿರ್ಮಾಣ ಆಗ್ತಾ ಇದೆ. ಚೇರನ್ ಅವರು ಇದನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಶ್ರೀನಿಧಿ ಶೆಟ್ಟಿ ಅವರು ಇಲ್ಲಿ ನಾಯಕಿಯಾಗಿ ಕಾಣಿಸ್ಕೊತಾ ಇದ್ದಾರೆ ಅಂತ. ಬಟ್ ಅದ್ಯಾಕೋ ವಿಷಯ ಆ ಪಾಯಿಂಟ್ ಇಂದ ಮುಂದಕ್ಕೆ ಬರ್ಲೇ ಇಲ್ಲ. ಪ್ರಾಜೆಕ್ಟ್ ನಡೀತಾ ಇದೆಯಾ ಇಲ್ವಾ ಅದ್ರ ಬಗ್ಗೆನೂ ಅಪ್ಡೇಟ್ ಸಿಗ್ಲಿಲ್ಲ. ಬಟ್ ರೀಸೆಂಟ್ ಆಗಿ 5-6 ದಿನದ ಹಿಂದಷ್ಟೇನೆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಜುಲೈ 5ಕ್ಕೆ ಕಿಚ್ಚ 47 ಸಿನಿಮಾದ ಅನೌನ್ಸ್ಮೆಂಟ್ ಆಗೋದ್ರಲ್ಲಿದೆ. ಹಾಗೆ ಮುಖ್ಯವಾಗಿ ಮ್ಯಾಕ್ಸ್ ಖ್ಯಾತಿಯ ವಿಜಯ್ ಕಾರ್ತಿಕೇಯ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಒಂದ್ ಕಡೆ ವರ್ಕ್ ಆಗಿರೋ ತಂಡದ ಜೊತೆ ಮತ್ತೊಮ್ಮೆ ಕೊಲ್ಯಾಬ್ ಆದ್ರಲ್ಲ ಅನ್ನೋ ಖುಷಿ ಇದ್ರೆ, ವರ್ಕ್ ಆಗ್ಬಹುದಾಗಿತ್ತೇನೋ ಅನ್ನೋ ತರದಲ್ಲಿದ್ದ ಡೈರೆಕ್ಟರ್ನ ಕೈ ಬಿಟ್ಟಿದ್ಯಾಕೆ ಎಂಬ ಪ್ರಶ್ನೆ. ಒಟ್ನಲ್ಲಿ ಕನ್ಫ್ಯೂಷನ್ಸ್ ಅಂತೂ ಸುಮಾರಿತ್ತು. ಬಟ್ ಫೈನಲಿ ನೆನ್ನೆಯ ಅನೌನ್ಸ್ಮೆಂಟ್ ಜೊತೆಗೆ ನಡೆದಂತ ಪ್ರೆಸ್ ಮೀಟ್ ಇವೆಲ್ಲದಕ್ಕಿಂತ ಜಾಸ್ತಿನೇ ಕ್ಲಾರಿಟಿ ಕೊಟ್ಟಿದೆ. ಸೊ ಡೀಟೇಲ್ಡ್ ಆಗಿ ಒನ್ ಬೈ ಒನ್ ಮಾತಾಡ್ತಾ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 3000 ಲೈಕ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಏನ್ ಮಾಡ್ತೀರಾ ಅಂತ. ಮೊದಲಿಗೆ ಈ ಪ್ರಾಜೆಕ್ಟ್ ಅಲ್ಲಿ ವಿಜಯ್ ಕಾರ್ತಿಕೇಯ ಅವರ ಹೆಸರು ಕೇಳ್ಬರ್ತಿದ್ದ ಹಾಗೆ ನಾವೆಲ್ಲ ಅನ್ಕೊಂಡಿದ್ದೇನು ಮ್ಯಾಕ್ಸ್ 2 ಇರಬಹುದು ಅಂತ. ಬಿಕಾಸ್ ಆ ಬಗ್ಗೆ ಡಿಸ್ಕಷನ್ಗಳಾಗ್ತಾ ಇದೆ, ಕಥೆ ಪ್ಲಾನಿಂಗ್ ಅಲ್ಲಿದೆ, ಮೋರ್ ಆಫ್ ಅ ಪ್ರೀಕ್ವಲ್ ಆಗಿರತ್ತೆ ಅನ್ನೋ ತರ ಸುದ್ದಿ ಇತ್ತು. ಈವನ್ ಸಿನಿಮಾಗೆ ಸಂಬಂಧಪಟ್ಟವ್ರೆ ಅದನ್ನ ಹಲವು ಕಡೆ ಹೇಳ್ಕೊಂಡಿದ್ರು ಕೂಡ. ಆದ್ರೆ ಈಗ ಆ ಪ್ಲಾನ್ ನ ಸದ್ಯಕ್ಕೆ ಡ್ರಾಪ್ ಮಾಡಿ ಮುಂದೆ ಬಂದಿದ್ದೀವಿ ಅಂತ ಸ್ವತಃ ಸುದೀಪ್ ಅವರೇ ತಿಳಿಸಿದ್ದಾರೆ. ಮ್ಯಾಕ್ಸ್ 2 ಸ್ಟೋರಿ ಬಗ್ಗೆ ಡಿಸ್ಕಷನ್ಗಳಾಗಿದೆ ನಿಜ, ಸಿನಿಮಾ ಮಾಡ್ಬೇಕು ಅಂತ ಹೊರಟಿದ್ದು ನಿಜ. ಆದ್ರೆ ಎಲ್ಲೋ ಆ ಕ್ಯಾರೆಕ್ಟರ್ಗೆ ಇಲ್ಲಿ ಬರ್ದಿರೋದಕ್ಕೆ ಅಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗ್ಲಿಲ್ಲ. ಅಂಡ್ ಅದು ಸುಮ್ನೆ ಫೋರ್ಸ್ ಅಂತ ಅನ್ಸುತ್ತೆ, ಅದಕ್ಕೇನೆ ಕೈ ಬಿಟ್ವಿ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಸೊ ಕಿಚ್ಚ 47 ಇದು ಬೇರೆನೆ ಕಥೆ, ಬೇರೆನೆ ಟೆಂಪ್ಲೇಟ್ ಅಲ್ಲಿ ರನ್ ಆಗುವಂತ ಸಿನಿಮಾ. ಇನ್ನು ಅನೌನ್ಸ್ಮೆಂಟ್ಗೆ ಅಂತ ಚಿಕ್ಕದಾಗಿ ಒಂದು ವಿಡಿಯೋನ ಸಹ ಬಿಟ್ಟಿದ್ದಾರೆ. ಲೈಕ್ ಒಂದು ಲೈಟ್ ಹೌಸ್ ಇದೆ, ಅಲ್ಲಿ ಒಂದಷ್ಟು ಜನ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅಂಡ್ ಈ ಕಡೆ ಸುದೀಪ್ ಅವರು ಕೂಡ ಸಖತ್ ಸ್ಟೈಲಿಶ್ ಆಗಿನೇ ಅದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ. ಆಕ್ಚುಲಿ ಇದನ್ನ ನೋಡಿದಾಗ ಮತ್ತೆ ಪೊಲೀಸ್ ಕ್ಯಾರೆಕ್ಟರ ಅಂತ ಅನ್ಸುತ್ತೆ. ಹೌದು, ಅದನ್ನೇ ಒಬ್ರು ರಿಪೋರ್ಟರ್ ಕೂಡ ಕೇಳಿದ್ರು. ಅಂಡ್ ಅದಕ್ಕೆ ಸುದೀಪ್ ಅವರು ರಿವೀಲ್ ಮಾಡಬಾರ್ದು ಅಂತ ಏನಿಲ್ಲ, ಆದ್ರೆ ಡೈರೆಕ್ಟರ್ ಅವರು ಇಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅನ್ನ ಇಟ್ಟಿದ್ದಾರೆ, ಅದನ್ನ ಸದ್ಯಕ್ಕೆ ಹಾಳ್ ಮಾಡೋದು ಬೇಡ, ವೈಟ್ ಮಾಡಿ ಅಂತ ಹೇಳಿದ್ರು. ಹಾಗೇನೆ ಇದು ಖಂಡಿತ ಮಾಸ್ ಅಪ್ರೋಚ್ ಇರೋ ಸಿನಿಮಾ, ಮಾಸ್ ಆಡಿಯನ್ಸ್ ನ ಗಮನದಲ್ಲಿಟ್ಕೊಂಡೇ ಮಾಡ್ತಾ ಇದೀವಿ. ಮ್ಯಾಕ್ಸ್ ಅಲ್ಲಿ ಬರೀ ಒಂದು ಲೇಯರ್ ಕಥೆನ ನೋಡಿದ್ದೀರಾ, ಬಟ್ ಕಿಚ್ಚ 47 ಇದು 3 ಲೇಯರ್ ಇರುವಂತ ಕಥೆ. ಆಲ್ಸೋ ಮ್ಯಾಕ್ಸ್ ಅಲ್ಲಿ ಇದ್ದಿದ್ದು ಹೆವಿ ಸೀರಿಯಸ್ ಕ್ಯಾರೆಕ್ಟರ್, ಆದ್ರೆ ಈ ಪಾತ್ರ ಬಂದು ಸಖತ್ ಲೈವ್ಲಿ ಆಗಿ ಜಾಲಿಯಾಗಿ ಇರುವಂತದ್ದು, ಒಂಥರ ಮುತ್ತತ್ತಿ ಸತ್ಯರಾಜು ಹಾಗೆ. ಇನ್ನ ಇಲ್ಲಿ ಮೆನ್ಷನ್ ಮಾಡ್ಲೇಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ಫಿಲ್ಮ್ ಅಲ್ಲೂ ಹೀರೋಯಿನ್ ಇರಲ್ವಂತೆ. ಅಂದ್ರೆ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ ಇರತ್ತೆ ಹೌದು, ಬಟ್ ಅದು ಸುದೀಪ್ ಅವ್ರಿಗೆ ಹೀರೋಯಿನ್ ಆಗಿ ಇರೋದಿಲ್ಲ ಅನ್ನೋದು. ಅಂದ್ರೆ ಇದು ಕೂಡ ಫಾಸ್ಟ್ ಪೇಸ್ಡ್ ಆಕ್ಷನ್ ಥ್ರಿಲ್ಲರ್, ಇಲ್ಲಿ ಹೀರೋಯಿನ್ಗೆ ಅಷ್ಟು ಪ್ರಾಮುಖ್ಯತೆ ಇರೋದಿಲ್ಲ. ಅಂಡ್ ಅದನ್ನೇ ಸುದೀಪ್ ಅವರು ಕೂಡ ಹೇಳಿದ್ದು. ಇನ್ಫ್ಯಾಕ್ಟ್ ಮೊದಲಿಗೆ ಇಲ್ಲಿ ಹೀರೋಯಿನ್ ಪಾತ್ರನ ಬರ್ಕೊಂಡಿದ್ರಂತೆ, ಬಟ್ ಕಥೆ ಕೇಳಿದಾಗ ಓವರ್ ಆಲ್ ಅದಕ್ಕೆ ವೇಟೇಜ್ ಇರ್ಲಿಲ್ಲ, ಸುಮ್ನೆ ಎಕ್ಸ್ಟ್ರಾ ಅನಿಸ್ತಾ ಇದೆ, ಬೇಡ ಬಿಡಿ ಅಂತ ಸುದೀಪ್ ಅವರೇ ತೆಗೆಸ್ಬಿಟ್ರಂತೆ. ಲೈಕ್ ಈ ವಿಷಯನ ಕೇಳಿನೇ ಖುಷಿ ಆಯ್ತು. ಬಿಕಾಸ್ ಸುದೀಪ್ ಅವರ ಅಪ್ರೋಚ್ ಅಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಕಾಣ್ತಾ ಇದೆ. ಜನಕ್ಕೆ ಏನು ಬೇಕಾಗಿದೆ, ಆಡಿಯನ್ಸ್ ಪಲ್ಸ್ ಏನು, ಈಗಿನ ಸಿಚುವೇಶನ್ಗೆ ಏನು ವರ್ಕ್ ಆಗತ್ತೆ, ಅದ್ರ ಕಡೆಗೆ ಒಳ್ಳೆ ಯೋಚನೆನ ಇಟ್ಕೊಂಡಿದ್ದಾರೆ. ಬರೀ ಒಂದು 4 ಹಾಡು, 10 ಡೈಲಾಗು, 2 ಫೈಟು, ಆ ಟೆಂಪ್ಲೇಟೇ ಬೇಡ ಅಂತ ಕಿತ್ತು ಬಿಸಾಕೋದು. ಆಕ್ಚುಲಿ ಇದೇ ಬೇಕಾಗಿರೋದು ನಮ್ಮ ಸ್ಟಾರ್ ಹೀರೋಗಳಲ್ಲಿ. ಅಂಡ್ ಅದು ಸುದೀಪ್ ಅವರಲ್ಲಿ ಡೆಫಿನೆಟ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅದಕ್ಕೇನೆ ಅಲ್ವಾ ವಿಜಯ್ ಕಾರ್ತಿಕೇಯ ಅವರ ಜೊತೆಗೆ ಕೊಲಾಬರೇಷನ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ ಕಡೆ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಅಂತ ಬಿಲ್ಲಾರಂಗ ಭಾಷೆನ ಎತ್ಕೊಂಡಿದ್ದಾರೆ. ಬಟ್ ಕಂಪ್ಯಾರಿಟಿವ್ಲಿ ಅದು ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾ, ಸಾಕಷ್ಟು ಸೆಟ್ಗಳನ್ನ ಹಾಕಬೇಕು, VFX ಕೆಲಸಗಳೇ ಬೇಕಾದಷ್ಟಿರುತ್ತೆ. ಅಂಡ್ ಸುದೀಪ್ ಅವರೇ ಹೇಳಿರೋ ಪ್ರಕಾರ ಸಿನಿಮಾ ತಂಡ 8 ಎಕರೆಯಲ್ಲಿ ತಮ್ಮ ಸ್ಟುಡಿಯೋನ ಬಿಲ್ಡ್ ಮಾಡ್ತಾ ಇದಾರಂತೆ. ಸೊ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಟೈಮ್ ಅಂಡ್ ಎಫರ್ಟ್. ಅಲ್ಲಿ ಒಂದು ಬೇರೆನೆ ಪ್ರಪಂಚ ಸೃಷ್ಟಿ ಆಗ್ಬೇಕು. ಬಟ್ ಅಲ್ಲಿವರೆಗೆ ಆಡಿಯನ್ಸ್ ನ ಕಾಯಿಸ್ಲೂಬಾರ್ದು ಅಲ್ವಾ. ಅಂಡ್ ಅದಕ್ಕಾಗಿನೇ ಕಿಚ್ಚ 47. ಸುದೀಪ್ ಅವರು ಮುಂಚೆನೆ ಹೇಳಿದ್ರು, ಇನ್ಮುಂದೆ ನಾನು 18 ತಿಂಗಳಲ್ಲಿ 2 ಸಿನಿಮಾ ಅಂತೂ ಕೊಡ್ತೀನಿ ಅಂತ. ಸೊ ಆ ಮಾತನ್ನ ಉಳಿಸ್ಕೊಳ್ಳೋದ್ರ ಕಡೆ ಒಂದು ಹಾನೆಸ್ಟ್ ಎಫರ್ಟ್ ಇದು ಅಂತ ಹೇಳ್ತೀನಿ. ಇನ್ಫ್ಯಾಕ್ಟ್ ಅವರೇ ಹೇಳಿರೋ ಹಾಗೆ ಈ ಕಿಚ್ಚ 47 ಸಿನಿಮಾ ಜುಲೈ 7ಕ್ಕೆ ಶುರು ಆದ್ರೆ ಇದೇ ವರ್ಷ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗತ್ತಂತೆ. ಆ ರೀತಿನೇ ಪ್ಲಾನ್ ಇಟ್ಕೊಂಡಿದಾರಂತೆ. ಅದು ಅಚೀವ್ ಆಗತ್ತೋ ಬಿಡತ್ತೋ ಬೇರೆ ಪ್ರಶ್ನೆ, ಬಟ್ ಆ ತರದ ಒಂದು ಅಪ್ರೋಚ್ ಅನ್ನ ಇಟ್ಕೊಂಡಿದಾರಲ್ಲ, ಅದೇ ಲಿಟ್ರಲಿ ಅಪ್ರಿಶಿಯೇಟ್ ಮಾಡ್ಬೇಕಾಗಿರುವಂತ ವಿಚಾರ. ಇನ್ನು ಇದರ ಜೊತೆಗೆ ಇಂಡಸ್ಟ್ರಿ ಈಗ ಇರುವಂತ ಪರಿಸ್ಥಿತಿ, ಹಾಗೆ ಚೇರನ್ ಅವರ ಜೊತೆಗೆ ಸಿನಿಮಾನ ಕಾಲ್ ಆಫ್ ಮಾಡಿದ್ದಕ್ಕೂ ಸ್ಟ್ರೈಟ್ ಫಾರ್ವರ್ಡ್ ಆಗಿನೇ ಉತ್ತರ ಕೊಟ್ರು. ಚೇರನ್ ಅವರು ಒಬ್ರು ದೊಡ್ಡ ಡೈರೆಕ್ಟರ್, ಅವ್ರ ಮೇಲೆ ಖಂಡಿತ ಗೌರವ ಇದೆ. ಆದ್ರೆ ಅವರು ನನ್ನ ಬಳಿ ತಂದಂತ ಕಥೆ, ಹೇಳ್ದಂತ ರೀತಿ, ಅದು ಈ ಟೈಮ್ಗೆ ಯಾಕೋ ರಿಸ್ಕಿ ಅನ್ಸ್ತಾ ಇದೆ. ಸ್ಪೆಷಲಿ ಇಂಡಸ್ಟ್ರಿ ಇಷ್ಟು ಲೋ ಇರೋ ಟೈಮಲ್ಲಿ ಈ ಸಂದರ್ಭಕ್ಕೆ ಅದು ಸೆಟ್ಟು ಆಗಲ್ಲ, ಬೇಡ ಬಿಡಿ ಅಂತ ಹೇಳಿ ಪ್ರಾಜೆಕ್ಟ್ ಅನ್ನ ಡ್ರಾಪ್ ಮಾಡಿದ್ರಂತೆ. ಸೊ ಒಂದು ಕಡೆ ವಿಜಯ್ ಕಾರ್ತಿಕೇಯ ಅವರಂತ ಡೈರೆಕ್ಟರ್ ಜೊತೆ ಸೇರಿ ಫಾಸ್ಟ್ ಪೇಸ್ ಸಿನಿಮಾಗಳಿಗೆ ಕೈ ಹಾಕ್ತಾ ಇದ್ದಾರೆ. ಅಂಡ್ ಇನ್ನೊಂದು ಕಡೆ
ಕಂಡೀಷನ್ಸ್ಗೆ ತಕ್ಕ ಹಾಗೆ ಸ್ಕ್ರಿಪ್ಟ್ ಗಳನ್ನ ಕೂಡ ಆರಿಸ್ಕೊತಾ ಇದ್ದಾರೆ. ಹಾಗೇನೆ ನಮ್ಮಿಂದ ಆಗೋ ದೊಡ್ಡ ಪ್ರಯತ್ನಗಳು ನಿಲ್ಬಾರ್ದು ಅನ್ನೋ ಲೆಕ್ಕದಲ್ಲಿ BRB ಒಟ್ನಲ್ಲಿ ಎಲ್ಲಾ ಕಡೆಯಿಂದನೂ ಎಫರ್ಟ್ ಹಾಕ್ತಾ ಇದ್ದಾರೆ ಸುದೀಪ್ ಅವರು. ಇನ್ನು ಸದ್ಯದ ಪರಿಸ್ಥಿತಿನ ನೋಡೋದಾದ್ರೆ BRB ಫಸ್ಟ್ ಶೆಡ್ಯೂಲ್ ಮುಗ್ದಿದೆ. ಇದೇ ಆಗಸ್ಟ್ ಅಲ್ಲಿ ಸೆಕೆಂಡ್ ಶೆಡ್ಯೂಲ್ ಕೂಡ ಶುರು ಆಗತ್ತಂತೆ. ಅಂಡ್ ಈ ಮಧ್ಯೆ ಏನು 30 ದಿನದ ಗ್ಯಾಪ್ ಸಿಗ್ತಾ ಇದೆ ಅದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಅಂದ್ರೆ 30ರಿಂದ 45 ದಿನಕ್ಕೆ ಜಾಸ್ತಿ ಮಾಡ್ಕೊಂಡು ಕಿಚ್ಚ 47 ಸಿನಿಮಾದ ಶೂಟಿಂಗ್ ಅನ್ನ ಮುಗಿಸೋದು, ಆ ರೀತಿನೇ ಸ್ಟ್ರಾಟಜಿನ ಹಾಕೊಂಡಿದ್ದಾರೆ. ಇದರಿಂದ BRBಗೆ ಅಷ್ಟೇನು ಎಫೆಕ್ಟ್ ಆಗಲ್ಲ, ಬಿಕಾಸ್ ಅದೊಂದು ದೊಡ್ಡ ಪ್ರಾಜೆಕ್ಟ್, ಅದಕ್ಕೆ ಸಾಕಷ್ಟು ಸಮಯ ಅಂತೂ ಹಿಡಿಯುತ್ತೆ. ಸೊ ಸ್ವಲ್ಪ ಮುಂದೆ ಹೋದ್ರೂ ಅಂತ ದೊಡ್ಡ ವ್ಯತ್ಯಾಸ ಏನೂ ಆಗಲ್ಲ. ಬಟ್ ಸಿಕ್ಕಿರೋ ಗ್ಯಾಪ್ ಅಲ್ಲಿ ಇನ್ನೊಂದು ಸಿನಿಮಾ ತಯಾರಾಗಿ ಬಂದ್ಬಿಡತ್ತೆ, ಆಡಿಯನ್ಸ್ಗೆ ಅವೈಲಬಿಲಿಟಿ ಹೆಚ್ಚಾಗತ್ತೆ ಅಂದ್ರೆ ಅದು ಯಾವತ್ತಿದ್ರೂ ಪ್ಲಸ್ ಪಾಯಿಂಟೇ ಅಲ್ವಾ. ಇನ್ಫ್ಯಾಕ್ಟ್ ನಮಗೆ ಬೇಕಾಗಿರೋದು ಅದೇನೆ, ಅನೌನ್ಸ್ಮೆಂಟ್ ಮಾಡಬೇಕು, ಬೇಗ ಸಿನಿಮಾಗಳು ಕೂಡ ಬರಬೇಕು. ಅದು ಬಿಟ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಏನೋ ಒಂದನ್ನ ದೊಡ್ಡದಾಗಿ ಅನೌನ್ಸ್ ಮಾಡೋದು, ನಿರೀಕ್ಷೆ ಹುಟ್ಟಾಕೋದು ಅಂಡ್ ಆನಂತರ 2 ವರ್ಷ 3 ವರ್ಷ ಆದ್ರೂ ಸಿನಿಮಾ ಬರೋದೇ ಇಲ್ಲ. ಈ ಮಧ್ಯೆ ಹಲವು ಸಲ ಪೋಸ್ಟ್ಪೋನ್ ಮಾಡ್ತಾ ಕೂರೋದು. ಹಿಂಗಾದಾಗ ಎಕ್ಸೈಟ್ಮೆಂಟ್ ಎಲ್ಲಿಂದ ಉಳಿಬೇಕು ಹೇಳಿ? ಸೊ ಅದಕ್ಕಾಗಿನೇ ಸ್ಟಾರ್ಗಳು ಬರೀ ಪ್ಯಾನ್ ಇಂಡಿಯಾ 1000 ಕೋಟಿ ಅಂತ ಕೂರೋ ಬದಲು ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ವರ್ಷಕ್ಕೆ 1 ಸಲ ಆದ್ರೂ ಬಂದ್ರೆ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಥಿಯೇಟರ್ಗಳು ಜೀವಂತವಾಗಿರ್ತವೆ ಅಂಡ್ ಆಡಿಯನ್ಸ್ ಆದವರು ಕನೆಕ್ಷನ್ ನ ಕಳ್ಕೊಳ್ಳಲ್ಲ. ಸದ್ಯಕ್ಕೆ ಅದನ್ನ ಸುದೀಪ್ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ದರ್ಶನ್ ಅವರು ಮೊದಲಿಂದನೂ ಅದೇ ಪ್ರೊಸೆಸ್ ಅಲ್ಲಿ ಇದ್ದಾರೆ. ವರ್ಷಕ್ಕೆ 1 ಸಿನಿಮಾ ಅಂತೂ ಬರ್ತಾ ಇದೆ ಅವ್ರ ಕಡೆಯಿಂದ. ಬಟ್ ಮಿಕ್ಕದವರು ಯಶ್ ಅವರನ್ನ ಹೊರತುಪಡಿಸಿ ಇನ್ನ ಉಳಿದವರು ಯಾವಾಗ ಈ ಪ್ರೊಸೆಸ್ ಅನ್ನ ಅರ್ಥ ಮಾಡ್ಕೋತಾರೋ, ಯೋಚನೆ ಮಾಡ್ತಾರೋ, ಯಾವಾಗ ಸೀರಿಯಸ್ ಆಗ್ತಾರೋ ದೇವ್ರೇ ಬಲ್ಲ. ಎನಿವೇಸ್, ಇದಿಷ್ಟು ನನಗೆ ಈ ಅನೌನ್ಸ್ಮೆಂಟ್ ಅನ್ನ ನೋಡಿ ಹೇಳ್ಬೇಕು ಅನಿಸ್ತಂತ ವಿಚಾರಗಳು. ಸಮರೈಸ್ ಮಾಡೋದಾದ್ರೆ ಈಗ BRB ನಡೀತಾ ಇದೆ, ಇದ್ರ ಮಧ್ಯೆ ಕಿಚ್ಚ 47 ಅಂಡ್ ಸೆಪ್ಟೆಂಬರ್ ನಿಂದ ಬಿಗ್ ಬಾಸ್. ಪರ್ಸನಲಿ ಬಿಗ್ ಬಾಸ್ ಶೋನ ಒಪ್ಕೊಂಡಿದ್ದು ಅಷ್ಟು ಇಷ್ಟ ಆಗ್ಲಿಲ್ಲ. ಅದರಿಂದ ಅವರ ಸ್ಟಾರ್ಡಮ್ಗೆ ಎಷ್ಟು ಪೆಟ್ಟು ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ತುಂಬಾನೇ ಇದೆ. ಬಟ್ ಒಂದು ಸಕ್ಸಸ್ಫುಲ್ ಶೋ ಬಗ್ಗೆ ಸುಮ್ನೆ ನೆಗೆಟಿವ್ ಮಾಡೋದು ಯಾಕೆ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಇರ್ಲಿ, ಸದ್ಯಕ್ಕೆ ಕೇಳ್ಕೊಳ್ಳೋದು ಒಂದೇ, ಬಿಗ್ ಬಾಸ್ ಇಂದ ಸಿನಿಮಾಗಳಿಗೆ ಅಫೆಕ್ಟ್ ಆಗ್ಬಾರ್ದು, ಡಿಲೇ ಆಗ್ಬಾರ್ದು ಅಂಡ್ ಮೇನ್ಲಿ ಡಿಸೆಂಬರ್ 25 ಅಂತ ಏನ್ ಫಿಕ್ಸ್ ಆಗಿದಾರಲ್ಲ ಅದ್ರ ಕಡೆಗೆ ಎಲ್ಲಾ ಎಫರ್ಟ್ಗಳು ಹೋಗ್ಬೇಕು, ಅದೇ ಡೇಟಲ್ಲಿ ಸಿನಿಮಾ ಬರಬೇಕು, ಯಾವುದೇ ಅಡೆತಡೆಗಳು ಆಗ್ಬಾರ್ದು ಅಂತ ಕೇಳ್ಕೊಳ್ತಾ ನಾನಿಲ್ಲಿಂದ ಹೊರಡ್ತಾ ಇದ್ದೀನಿ. ಇನ್ನ ನಿಮಗೆ ಈ ವಿಡಿಯೋ ಬಗ್ಗೆ ಏನಾದ್ರೂ ಹೇಳೋದಕ್ಕಿದ್ರೆ, ಕಿಚ್ಚ 47 ಬಗ್ಗೆ ಏನಾದ್ರೂ ಹೇಳೋದಕ್ಕಿದ್ರೆ ಅದನ್ನ ತಪ್ಪದೇನೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.